ಹೊರಗಡೆ ಇರೋ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೇಳ್ತಾ ತುಂಬ ಜನ ನಾಮಿನೇಷನ್ಸ್ ಅಲ್ಲಿದ್ದೀರಿ. ಯಾರು ಸೇಫ್ ಆಗ್ತೀರಿ, ಯಾರು ಮನೆಗೆ ಹೋಗ್ತೀರಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಟಾಸ್ಕ್ನಲ್ಲಿ ಸೋತಿದ್ದಕ್ಕೆ ಇನ್ನೊಂದು 3 ಜನಕ್ಕೆ ಲೆಕ್ಕಬೋದಿರಲ್ಲ. ನಾವು ನಿರಾಸೆ ಮಾಡೋಕ್ಕೋಗಲ್ಲ. ಎಪಿಸೋಡ್ ಮುಗಿದ ಮೇಲೆ ಸ್ಟೋರಿ ಬೋರ್ಡ್ ಮೇಲೆ ನಿಮ್ಮನ್ನು ಮನೆಯ ಬಗ್ಗೆ ಹೆಸರಿಸಿದ್ದಾರೆ. ಒಂದಿಷ್ಟು ಏನು ಮಾತುಕತೆ ಆಗಲಿ ಈ ವಿಚಾರವಾಗಿ ಸೀಸನ ಒಂದು ಸೋಡಾ ಬಾಟಲ್ ಸಿಗುತ್ತಾ ಕೇಳಿಸ್ಕೊಂಡು ಬಿಟ್ಟೆ ಅಂತ ಹೋಗ್ರಿ. ಒಂದು ಸಮರ್ಪಣ ಸ್ಟ್ರಾಟಜಿ ಇರೋಂಗ ಗುಂಪುಗಾರಿಕೆ ಇರೋಂಗ ಕಂಫರ್ಟ್ ಝೋನ್ ಜೊತೆಗಿದ್ದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದ್ರಂಗ ಇದೆಲ್ಲ ಹೆಚ್ಚಾಗಿ ಸ್ವಲ್ಪ ತುಂಬ ಚೆನ್ನಾಗಿದ್ದು ನಾವೇನು ಒಳಗೋಗಿದ್ದೀವಿ, ಯಾರನ್ನು ಮೆಚ್ಚಕ್ಕೆ ಹೋಗಿದ್ದೀವಿ, ಯಾರನ್ನು ಹರ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ನೀವು ಅರ್ಥ ಮಾಡಿದ್ರೆ ಖುಷಿ ಇಡೀ ಪ್ರಪಂಚ ನೀವು ಕಳಿಸ್ಬೋದು. ಹರ್ಟ್ ಮಾಡೋಕ್ಕೆ ನೀವು ಇಡೀ ಪ್ರಪಂಚಕ್ಕೆ ಬಿಟ್ಟರೆ ಐಶ್ವರ್ಯ ಲೀಕೇಜ್ ನಾನು ಕಾಯ್ತಾ ಇದೇ ನೋವು ಆಗುತ್ತೆ. ಬಟ್ ಅದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಇನ್ನೊಂದು ಶಕ್ತಿ ಆಗುತ್ತೆ. ನನ್ನ ತಾಯಿ ಫೋಟೋ ಇಲ್ಲಿ ನಾರ್ಮಲ್ ಆಗಿ ವಿಟಿಯಲ್ಲಿ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಬಂದು ಅಭ್ಯಾಸ ಅಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಬಟ್ ನಾವೆಲ್ಲರೂ ಸೇಮ್ ನನಗೆ ಕೊಟ್ಟಂತಹ ಪ್ರೀತಿ ಶಕ್ತಿ ಮನಸ್ಸು ಖಂಡಿತ ಇರ್ತೀನಿ. ಥ್ಯಾಂಕ್ ಯು. ಟ್ವೀಟ್ ಮಾಡಿ ತುಂಬ ಪ್ರೀತಿಯಿಂದ ಫ್ಯಾಮಿಲಿ ಮಧ್ಯದಲ್ಲಿ ಮಾಡಿ ಹಂತದಲ್ಲಿ ಎಲ್ಲ ಫ್ಯಾನ್ಸ್ ಕೂಡ ಬೇರೆಯವರ ಚಿಕ್ಕದ ಕ್ವಾರ್ಟರ್ನು ಆ ಕಡೆ ಒರೆಸ್ಕೊಂಡು ಅವ್ರ ಮೊದಲ ಒಬ್ರದ್ದು ಇದನ್ನ ಮಾಡ್ಯಾರ, ಒಬ್ರು ಇದನ್ನ ಮಾಡೋದು.